ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ. ಇದನ್ನ ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ರು. ಯಾಕೆ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಎಲ್ಲ ಪ್ರಾಂತ್ಯ, ಗುಲ್ಬರ್ಗ, ಬೀದರು, ಬಿಜಾಪುರ, ರಾಯಚೂರು, ಕೊಪ್ಪಳ, ಇವೆಲ್ಲ ಬಳ್ಳಾರಿ, ಇವೆಲ್ಲ ಹೈದರಾಬಾದ್ಗೆ ಸೇರ್ಬಿಟ್ಟಿತ್ತು. ಹೈದರಾಬಾದ್ ನಿಜಾಮನ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು. ಈ ಪ್ರಾಂತ್ಯಗಳನ್ನ ಇವತ್ತಿಗೂ ನೋಡಿದ್ರೆ ಅವನು ಎಷ್ಟು ಭಂಡತನದಿಂದ ನನ್ನ ರಾಜ್ಯವನ್ನು ಆಳಿದ್ದ ಅಂತ ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಹೈದರಾಬಾದ್ ಕರ್ನಾಟಕಕ್ಕೆ ಇವತ್ತು ಸ್ವತಂತ್ರ ಬಂದ ದಿನ. ನೋಡಿ, ಭಾರತದಲ್ಲಿ 1881 ಮೊತ್ತ ಮೊದಲ ಎಲೆಕ್ಷನ್ ಅನ್ನ ನಡೆಸಿ ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆಯನ್ನು ನಡೆಸಿದವರು ಮೈಸೂರು ಅರಸರು. ನಾವೆಲ್ಲ ಮೈಸೂರು ದೇಶದ ಜನಕ್ಕೆ ಯಾವ ಚಳುವಳಿಯ ಕಾವನ್ನೂ ಕೊಡದಂತೆ ತುಂಬಾ ಸುಖವಾಗಿಟ್ಟಿದ್ರು. 47ನೇ ಇಸ್ವಿಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೆ 48ನೇ ಇಸ್ವಿ ಸೆಪ್ಟೆಂಬರ್ 17ಕ್ಕೆ 1 ವರ್ಷ ಆದ್ಮೇಲೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಯನ್ನು ಪಡ್ಕೋತು. ಕಲ್ಯಾಣ ಕರ್ನಾಟಕದ ನಮ್ಮ ಕನ್ನಡಿಗರ ಆ ಭಾಗ ವಿಮೋಚನೆಯನ್ನು ಪಡ್ಕೋತು. ಅದಕ್ಕೆ ಲಕ್ಷಾಂತರ ಜನ ಹುತಾತ್ಮರಾದರು, ಕೋಟ್ಯಂತರ ಜನ ನಲುಗಿ ನೊಂದು ಹೋದ್ರು, ಬೆಂದು ಹೋದ್ರು. ಅವನ ರಜಾಕಾರರ ಕಪಿಮುಷ್ಟಿಯಲ್ಲಿ ನರಳದೇ ಇರೋನೇ ಇಲ್ಲ ಅನ್ನೋ ಅಷ್ಟು ಅತ್ಯಂತ ಕ್ರೂರವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೈದರಾಬಾದ್ ನಿಜಾಮ ಕೊಟ್ಟ ಕೊನೆಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಒತ್ತಡಕ್ಕೆ ಮಣಿದು ಈ ಪ್ರಾಂತ್ಯವನ್ನು ನಮಗೆ ಬಿಟ್ಕೊಟ್ಟು ಹೈದರಾಬಾದನ್ನ ಭಾರತದಲ್ಲೇ ಸೇರಿಸಲಿಕ್ಕೆ ಒಪ್ಪಿಕೊಂಡಂಥ ದಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ. ಇದು ಸೆಪ್ಟೆಂಬರ್ 17. ನೋಡ್ರಿ, ನಮ್ಮದೇ ಸೋದರರಿಗೆ, ಉತ್ತರ ಕರ್ನಾಟಕದ ಭಾಗದ ಸೋದರರಿಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ನೋಡ್ರಿ, ಇದು ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು. ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಕಲ್ಯಾಣ ಕರ್ನಾಟಕ ಆಗೋದಕ್ಕೆ ಅವರೆಲ್ಲ ಎಷ್ಟು ಕಷ್ಟಪಟ್ಟರು, ಎಷ್ಟು ಜನ ತಮ್ಮ ಮನೆ ಮಠ ಕಳ್ಕೊಂಡ್ರು, ಎಷ್ಟು ಜನ ತಮ್ಮ ಆಸ್ತಿ ಅಂತಸ್ತು ಕಳ್ಕೊಂಡ್ರು, ಎಷ್ಟು ಜನ ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡ್ರು ಅನ್ನೋವಂಥದ್ದು ಎಲ್ಲ ಕಡೆ ಪ್ರಚಾರ ಆಗಬೇಕು. ಅವರ ತ್ಯಾಗ, ಅವರ ಧ್ಯೇಯ, ಅವರ ಉದ್ದೇಶ, ಅವರ ದೇಶಭಕ್ತಿ ಎಲ್ಲ ಕಡೆ ಪ್ರಚಾರ ಆಗಬೇಕು ಅಂತ ನಾನು ಬಯಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಉತ್ತರ ಕರ್ನಾಟಕದ ಎಲ್ಲ ಸೋದರರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನೆಲ್ಲ ಸುಖವಾಗಿರಲಿ.